ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 2ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 2. ವಿಶ್ರಂಭೇಣಾತ್ಮ ಶೌಚೇನ ಗೌರವೇಣ ದಮೇನ ಚ ಶುಶ್ರೂಷಯ ಸೌಹೃದೇನ ವಾಚಾ ಮಧುರಯಾ ಚ ಭೋಹೋ. ಅನುವಾದ: ವಿದುರನೇ, ದೇವಹೂತಿಯು ತನ್ನ ಪತಿಯನ್ನು ತುಂಬ ಆಪ್ತತೆಯಿಂದ, ತುಂಬ ಗೌರವದಿಂದ, ಇಂದ್ರಿಯ ಸಂಯಮದಿಂದ, ಪ್ರೀತಿ ಮತ್ತು ಮಧುರ ವಚನಗಳಿಂದ ಸೇವಿಸಿದಳು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯರು ಹೇಳ್ತಾರೆ, ತನ್ನ ಪತಿಯ ಇಚ್ಛೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವಂಥ ಸಾಧ್ವಿಯಾದಂಥ ದೇವಹೂತಿ ತನ್ನ ತಾಯಿ ತಂದೆಯರಿಂದ ಅಗಲಿದ ಮೇಲೆ ಶಿವನ ಪತ್ನಿಯಾದ ಭವಾನಿ ಹೇಗೆ ತನ್ನ ಪತಿಯಾದ ಶಿವನನ್ನು ಸೇವಿಸಿದ್ಲೋ, ಅವನ ಸೇವೆ ಮಾಡಿದ್ಲೋ, ಅದೇ ರೀತಿ ಇವಳು ಕೂಡ ತುಂಬ ಪ್ರೀತಿಯಿಂದ ತನ್ನ ಪತಿಯನ್ನು ನಿರಂತರವಾಗಿ ಸೇವಿಸಿದ್ಲು ಅಂತಂದ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ವಿದುರ, ದೇವಹೂತಿ ತನ್ನ ಪತಿಯನ್ನ ತುಂಬ ಆಪ್ತತೆಯಿಂದ, ಈಗ ಸೇವೆ ಮಾಡೋದು ಕೂಡ 2 ರೀತಿ ಇರುತ್ತೆ. ಒಂದು, ಮನಸ್ಸಿನಿಂದ ಅವರನ್ನ ಸೇವಿಸ್ಬೇಕಪ್ಪ, ಅವರನ್ನ ಪೂಜಿಸ್ಬೇಕು ಅಂತಂದ್ಬಿಟ್ಟು ಪ್ರೀತಿಯಿಂದ ಗೌರವದಿಂದ ಆ ರೀತಿ ಸೇವೆ ಮಾಡೋದು ಬೇರೆ. ಇನ್ನೊಂದು, ಅಯ್ಯೋ ಅವ್ರು ಹೇಳಿದಾರಲ್ಲ, ಇವ್ನು ನನ್ನ ಗಂಡ ಮಾಡಬೇಕಲ್ಲ ಅಂತ ಮಾಡೋದು. ಅಂದರೆ ಅವಳಿಗಿಷ್ಟ ಇಲ್ಲ ಅಂತಂದ್ರೂ ಮಾಡಬೇಕಲ್ಲ ಅಂತ ಬೇಜಾರು ಮಾಡ್ಕೊಂಡು ಮಾಡ್ತಾರಲ್ಲ, ಅದು ಬೇರೆ ಅಲ್ವಾ. 2 ರೀತಿನೂ ಇರುತ್ತೆ. ಆದರೆ ಇಲ್ಲಿ ದೇವಹೂತಿ ತನ್ನ ಪತಿಯನ್ನು ತುಂಬ ಆಪ್ತತೆಯಿಂದ, ತುಂಬ ಗೌರವದಿಂದ, ಆಮೇಲೆ ಇಂದ್ರಿಯ ಸಂಯಮದಿಂದ, ಗಂಡನನ್ನು ಸೇವಿಸಬೇಕಾದ್ರೂ ಕೂಡ ತನ್ನ ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅವಳು ಸೇವೆ ಮಾಡ್ತಾ ಇದ್ಲು. ಆಮೇಲೆ ಪ್ರೀತಿಯ ಮಧುರ ವಚನಗಳಿಂದ, ತುಂಬ ಪ್ರೀತಿಯಿಂದ ಮಾತಾಡಿಸೋದು, ಏನಾದರೂ ಬೇಕಾ ಏನು ಅಂತ ಕೇಳೋದು. ಅದು ಮಾತಲ್ಲೇ ಗೊತ್ತಾಗುತ್ತೆ ಅವಳಿಗೆ ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದ್ಬಿಟ್ಟು. ಆ ರೀತಿ ಅವಳು ಸೇವಿಸ್ತಾ ಇದ್ಲು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ 2 ಪದಗಳು ತುಂಬ ಮುಖ್ಯವಾದವು. ದೇವಹೂತಿಯು ತನ್ನ ಪತಿಯನ್ನು 2 ವಿಧದಲ್ಲಿ ಸೇವಿಸಿದಳು, ವಿಶ್ರಂಭೇಣ ಮತ್ತು ಗೌರವೇಣ. ಇವೆರಡೂ ಪತಿಯನ್ನು ಅಥವಾ ದೇವೋತ್ತಮ ಪರಮ ಪುರುಷನನ್ನು ಸೇವಿಸುವಲ್ಲಿ ಮಹತ್ವದ ಪ್ರಕ್ರಿಯೆಗಳು. ನೋಡಿ, ಇಲ್ಲಿ 2 ಪದ ತುಂಬ ಮುಖ್ಯ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ದೇವಹೂತಿ ತನ್ನ ಪತಿಯನ್ನು 2 ರೀತಿಯಲ್ಲಿ ಸೇವಿಸ್ತಾಳೆ. ಒಂದು ವಿಶ್ರಂಭೇಣ ಮತ್ತು ಗೌರವೇಣ. ಈ 2 ಕೂಡ ಒಬ್ಬ ಪತಿಯನ್ನಾಗಿರ್ಬೋದು ಅಥವಾ ಗಂಡನನ್ನಾದರೂ ಆಗಿರಬಹುದು, ಸೇವೆ ಮಾಡೋದ್ರಲ್ಲಿ ಇದು ಮಹತ್ವದ ಪ್ರಕ್ರಿಯೆಗಳು ಅಂತ ಹೇಳ್ತಾರೆ. ಇದೆರಡು ಇರಲೇಬೇಕು ಅಂತ ಅರ್ಥ ಆಯ್ತಾ. ಈಗ ಹಿಂದಿನ ಕಾಲದಲ್ಲೆಲ್ಲ ಪತಿಯೇ ಪರದೈವ ಅಂತ ಹೇಳ್ತಿದ್ರು. ಅಂದರೆ ಅವನ ಗಂಡನೇ ಭಗವಂತ ಅನ್ನೋ ರೀತಿ. ಯಾಕೆ ಅಂದರೆ ಅವನು ಯಾವಾಗಲೂ ಭಗವಂತನ ಸೇವೆಯಲ್ಲಿ ನಿರತನಾಗಿದ್ದರೆ ಆ ಗಂಡನನ್ನೇ ಅವಳು ದೇವರು ಅಂತ ತಿಳ್ಕೊಂಡು, ನನ್ನ ಪಾಲಿಗೆ ಅವನೇ ದೇವರು ಅಂತ ತಿಳ್ಕೊಂಡು ಅವನ ಸೇವೆ ಮಾಡಿದ್ರೂ ಸಾಕು, ಅವಳು ಭಗವಂತನ ಸೇವೆ ಮಾಡಿದ ಹಾಗೆ ಆಗ್ತಿತ್ತು. ಆ ರೀತಿ ಬೇಕಾದಷ್ಟು ನಾವು ಉದಾಹರಣೆಗಳನ್ನು ನಾವು ಧರ್ಮಗ್ರಂಥಗಳಲ್ಲಿ ನೋಡಿರ್ತೀವಿ ಅಲ್ವಾ. ಅವರಿಗಿಂತ ಪವರ್ಫುಲ್ ಇವರೇ ಆಗ್ಬಿಡ್ತಾರೆ, ಅಷ್ಟೊಂದು ಅವರಿಗೆ ಶಕ್ತಿ ಬರುತ್ತೆ. ಯಾಕೆ? ಅವರು ತಮ್ಮನ್ನು ತಾವು ಅವನಿಗೆ ಸಮರ್ಪಣೆ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅವನು ಏನು ಹೇಳಿದ್ರು ಕೂಡ ಅವನೇ ಸರ್ವಸ್ವ ಅಂದ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಆ ಒಂದು ಸರೆಂಡರ್ನೆಸ್ಸು ನಮಗೆ ಬರಬೇಕು. ಭಗವಂತ ಆಗಿರ್ಬೋದು, ಗಂಡನನ್ನು ಸೇವಿಸ್ಬೇಕಾದ್ರೂ ಕೂಡ ಈ ರೀತಿಯ ಸರೆಂಡರ್ನೆಸ್ ಇರಬೇಕು. ಇಲ್ಲಿ ವಿಶ್ರಂಭೇಣ ಎಂದರೆ ಆಪ್ತತೆಯಿಂದ, ಗೌರವೇಣ ಎಂದರೆ ಗೌರವದಿಂದ. ಪತಿಯು ಪತ್ನಿಗೆ ತುಂಬ ಆಪ್ತನಾದ ಗೆಳೆಯ. ಆದುದರಿಂದ ಒಬ್ಬ ಆತ್ಮೀಯ ಗೆಳೆಯನಂತೆ ಪತ್ನಿಯು ಪತಿಗೆ ಸೇವೆಯನ್ನು ಸಲ್ಲಿಸಬೇಕು. ಅದೇ ಕಾಲದಲ್ಲಿ ಪತಿಯು ಸ್ಥಾನಮಾನದ ದೃಷ್ಟಿಯಿಂದ ತನಗಿಂತ ಅಧಿಕನು ಎಂಬುದನ್ನು ಪತ್ನಿಯು ಅರ್ಥ ಮಾಡಿಕೊಳ್ಳಬೇಕು. ಆದ ಕಾರಣವೇ ಆಕೆ ಪತಿಗೆ ಎಲ್ಲ ಗೌರವವನ್ನು ಸಲ್ಲಿಸಬೇಕು. ಪುರುಷನ ಮನಸ್ಥಿತಿ ಹಾಗೂ ಸ್ತ್ರೀಯ ಮನಸ್ಥಿತಿ ತುಂಬ ಭಿನ್ನ ಸ್ವರೂಪವಾದವು. ನೋಡಿ, ಇಲ್ಲಿ 2 ಶಬ್ದಗಳಿಗೆ ಅರ್ಥ ಏನು ಅಂತ ಹೇಳಿದ್ದಾರೆ. ವಿಶ್ರಂಭೇಣ ಅಂತಂದರೆ ಆಪ್ತತೆಯಿಂದ, ತುಂಬ ಕ್ಲೋಸ್ ಆಗಿ, ಅವನು ನನಗೆ ತುಂಬ ಹೃದಯಕ್ಕೆ ಹತ್ತಿರವಾಗಿದ್ದಾನೆ ಅನ್ನೋ ಒಂದು ಆಪ್ತತೆಯಿಂದ ಅವಳು ಸೇವೆ ಮಾಡಬೇಕು. ಆಮೇಲೆ ಗೌರವೇಣ ಅಂದರೆ ತುಂಬ ಗೌರವದಿಂದ. ಈಗ ಒಬ್ಬ ಗಂಡ ಹೆಂಡತಿಗೆ ತುಂಬ ಆಪ್ತನಾದ ಗೆಳೆಯ, ಅವನನ್ನು ಬಿಟ್ಟರೆ ಬೇರೆ ಯಾರೂ ಅಷ್ಟೊಂದು ಕ್ಲೋಸ್ ಆಗಿರೋದಿಲ್ಲ ಅಲ್ವಾ. ಈಗ ಗೆಳೆಯರ ಹತ್ರ ನಾವು ಮನಸ್ಸಿನ ಮಾತುಗಳನ್ನೆಲ್ಲ ಹೇಳ್ಕೊಳ್ತೀವಿ. ಆ ರೀತಿ ಗೆಳೆಯನ ಹಾಗೆ ಅವಳು
ಅವನನ್ನು ಇಷ್ಟಪಡಬೇಕು, ಅವನ ಜೊತೆ ಇರಬೇಕು ಮತ್ತು ಅವನ ಸೇವೆ ಮಾಡಬೇಕು ಅಂತ ಹೇಳ್ತಾ ಇರೋದು. ಅದೇ ರೀತಿ ತನ್ನ ಪತಿ ಸ್ಥಾನಮಾನದ ದೃಷ್ಟಿಯಿಂದ ಅವನು ನನಗಿಂತ ಹೆಚ್ಚು ಅಂತ ತಿಳ್ಕೋಬೇಕು. ಎಲ್ಲ ರೀತಿಯಲ್ಲೂ ನನಗಿಂತ ಅವನು ಉನ್ನತ ಮಟ್ಟದಲ್ಲಿದ್ದಾನೆ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅವನಿಗೆ ಗೌರವವನ್ನು ಕೊಡಬೇಕು. ಇಲ್ಲಿ ಒಬ್ಬ ಪುರುಷನ ಮನಸ್ಥಿತಿ ಮತ್ತು ಸ್ತ್ರೀಯ ಮನಸ್ಥಿತಿ ತುಂಬ ಭಿನ್ನವಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಪುರುಷನು ತನ್ನ ದೈಹಿಕ ಸ್ವರೂಪದಿಂದಲೇ ತನ್ನ ಪತ್ನಿಗಿಂತ ಅಧಿಕನಾಗಿರ ಬಯಸುತ್ತಾನೆ. ಪತ್ನಿಯು ತನ್ನ ದೈಹಿಕ ಸ್ವರೂಪದಿಂದ ತನ್ನ ಪತಿಗಿಂತ ಸಹಜವಾಗಿಯೇ ಕೆಳಗಿನವಳಾಗಿರುತ್ತಾಳೆ. ಆದುದರಿಂದ ಸಹಜ ಪ್ರವೃತ್ತಿಯಲ್ಲೇ ಪತಿಯು ತನ್ನ ಪತ್ನಿಗಿಂತ ಅಧಿಕನಾಗಿರ ಬಯಸುತ್ತಾನೆ. ಇದನ್ನು ಒಪ್ಪಿಕೊಳ್ಳಲೇಬೇಕು. ಪತಿಯು ಏನಾದರೂ ತಪ್ಪನ್ನು ಮಾಡಿದಾಗಲೂ ಪತ್ನಿಯು ಅದನ್ನು ಸಹಿಸಿಕೊಳ್ಳಬೇಕು. ಆಗ ಪತಿ ಪತ್ನಿಯರ ನಡುವೆ ಯಾವುದೇ ತಪ್ಪು ತಿಳುವಳಿಕೆ ಇರುವುದಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಇಬ್ಬರ ಮನಸ್ಥಿತಿ ಬೇರೆಯಾಗಿರುತ್ತೆ. ದೈಹಿಕ ಸ್ವರೂಪದಿಂದ ಪತ್ನಿಗಿಂತ ಅವನೇ ಅಧಿಕನಾಗಿರಬೇಕು ಅಂತ ಇಷ್ಟಪಡ್ತಾನೆ. ಫಿಸಿಕಲ್ ಆಗಿ ಅವನು ಸ್ಟ್ರಾಂಗ್ ಆಗಿರ್ತಾನಲ್ವ, ಅದಕ್ಕೋಸ್ಕರ ಪತ್ನಿ ಆಯಿತು ನಾನು ಪತಿಗಿಂತ ಕೆಳಗಿನವಳಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಏನೂ ಆಗೋದಿಲ್ಲ ಅಲ್ವಾ. ತನ್ನ ಪತಿನೇ ಹೆಚ್ಚು ಅಂತ ಅಂದ್ಕೊಂಡು ಅದನ್ನು ಒಪ್ಕೊಂಡು ಅವಳು ನಡ್ಕೊಳ್ಬೇಕು. ಅವನು ಸಾಮಾನ್ಯವಾಗಿ ಅವನ ಒಂದು ಮನಸ್ಥಿತಿನೇ ಹಾಗಿರುತ್ತೆ. ನಾನೇ ಶ್ರೇಷ್ಠ ಅನ್ನೋ ರೀತಿ ಅವನ ಮನಸ್ಸಲ್ಲಿ ಇರ್ತಾನೆ. ನನ್ನ ಹೆಂಡತಿಗಿಂತ ನಾನು ಒಂದು ಕೈ ಮೇಲಾಗಿರಬೇಕು ಅಂತಲೇ ಅವನು ಅಂದ್ಕೊಳ್ತಾನೆ. ಅದನ್ನು ಒಪ್ಕೋಬೇಕು. ಈಗ ಗಂಡ ಏನೋ ತಪ್ಪು ಮಾಡ್ದ ಅಂತ ಅದನ್ನೇ ಹಿಡ್ಕೊಂಡು ಜಗಳ ಮಾಡ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಆ ಸಂಸಾರ ಹಾಳಾಗುತ್ತೆ. ಬರೀ ಜಗಳ ಅಂಥದ್ದೇ ಆಗುತ್ತೆ. ಆದರೆ ಒಬ್ಬ ಹೆಂಡತಿ ಆಗಿರೋಳು ಆಯಿತು ಬಿಡು, ಅವನು ಏನು ತಪ್ಪು ಮಾಡಿದ್ರು ಅದನ್ನು ಸಹಿಸ್ಕೊಂಡು ಸುಮ್ಮನೆ ಆಗಿಬಿಟ್ಲು ಅಂತಂದರೆ ಆವಾಗ ಗಂಡ ಹೆಂಡತಿರ ನಡುವೆ ಯಾವುದೇ ಒಂದು ತಪ್ಪು ತಿಳುವಳಿಕೆ ಕೂಡ ಇರೋದಿಲ್ಲ. ಈಗಿನ ಕಾಲದಲ್ಲಿ ಈ ರೀತಿ ಆಗಲ್ಲ. ನಾನೇನು ಹೆಚ್ಚು ನೀನೇನು ಕಡಿಮೆ ಅನ್ನೋ ರೀತಿ, ಅಂದರೆ ನಾನು ಯಾರಿಗಿಂತನೂ ಏನೂ ಕಡಿಮೆ ಇಲ್ಲ ಅನ್ನುವಂಥ ಮನಸ್ಥಿತಿ. ನಾನು ಸ್ವತಂತ್ರಳು, ನಾನು ಅವನ ಹಾಗೇ ದುಡಿತೀನಿ, ನಾನು ಎಲ್ಲ ಮಾಡ್ತೀನಿ ಅನ್ನುವಂಥ ಒಂದು ಮೆಂಟಾಲಿಟಿ ಇದೆ. ಅದು ತಪ್ಪು ಅನ್ನೋದು ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ಆದರೂ ಕೂಡ ಆಗಿನ ಕಾಲದಲ್ಲಿ ಸಾಧನೆ ಎಲ್ಲ ಮಾಡೋದ್ರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾ ಇದ್ರು. ಅದಕ್ಕೋಸ್ಕರ ಅವರಿಗೆ ಸಹಚಾರಿಣಿಯಾಗಿ ಅವರಿಗೆ ಸಪೋರ್ಟ್ ಮಾಡೋ ಥರ ಅವಳು ಇರ್ತಾಯಿದ್ಲು. ಹಂಗನ್ಬಿಟ್ಟು ಅವರು ಕೀಳಾಗಿ ನೋಡ್ತಾ ಇದ್ರು ಅಂತಲ್ಲ. ಆದರೂ ಕೂಡ ಹೆಂಡತಿಗಿಂತ ಒಂದು ಮಟ್ಟದಲ್ಲಿ ದೈಹಿಕವಾಗಿ ಅವನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದ ಕಾರಣದಿಂದ ನನ್ನ ಹೆಂಡತಿ ನಾನು ಹೇಳಿದಾಗೆ ಕೇಳಬೇಕು ಅನ್ನುವಂಥ ಮನಸ್ಥಿತಿ ಇರ್ತಿತ್ತು. ಆದರೆ ಅಲ್ಲಿ ಹಾಗಂದ ತಕ್ಷಣ ಅವರಿಗೆ ಕೀಳು ಭಾವನೆಯಿಂದ ನೋಡ್ತಾ ಇದ್ರು ಅಂತಲ್ಲ. ಒಬ್ರಿಗೊಬ್ರು ಪರಸ್ಪರ ಹೊಂದಾಣಿಕೆ ಅನ್ನೋದು ಇರ್ತಾ ಇತ್ತು. ಆ ರೀತಿ ಇದ್ದವರು ಒಳ್ಳೆ ಒಂದು ಉನ್ನತ ಮಟ್ಟಕ್ಕೆ ಏರಿರೋದನ್ನು ನಾವು ನೋಡಿದ್ದೀವಿ. ಎಲ್ಲಿ ಜಗಳಗಳು ಅದೆಲ್ಲ ಆಗ್ತಿತ್ತೋ ಅಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಇರ್ತಾ ಇರಲಿಲ್ಲ. ಈಗ ಸಹಿಸಿಕೊಳ್ಳುವಂತಹ ತಾಳ್ಮೆ ಅನ್ನುವಂಥ ಗುಣ ಹೆಣ್ಣಲ್ಲಿ ಜಾಸ್ತಿ ಇದೆ. ಅದನ್ನು ಅವಳು ಮಾಡಬೇಕೇ ಹೊರತು ಅಲ್ಲಿ ಜಗಳ ಮಾಡಿಕೊಂಡು ಮತ್ತು ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿದ್ರೆ ಯಾರಿಗೂ ಅದು ಒಳ್ಳೆಯದಲ್ಲ. ಗಂಡನಿಗೂ ಒಳ್ಳೆಯದಲ್ಲ, ಹೆಂಡತಿಗೂ ಒಳ್ಳೆಯದಲ್ಲ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಏನು, ಪತಿ ಪತ್ನಿಯರ ನಡುವೆ ಯಾವುದೇ ತಪ್ಪು ತಿಳುವಳಿಕೆ ಇಲ್ಲದೆ ಇರೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗಬೇಕೆ ಹೊರತು ಇಲ್ಲಿ ನಾನು ಮೇಲೂ ನೀನೇನು ಹೇಳೋದು ಆ ರೀತಿಯೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಏನೂ ಇರೋದಿಲ್ಲ. ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ನಾವು ಸಾಧ್ಯನೇ ಇಲ್ಲ. ವಿಶ್ರಂಭೇಣ ಎಂದರೆ ಆಪ್ತತೆಯಿಂದ ಎಂದರ್ಥ. ಆದರೆ ಈ ಆಪ್ತತೆ ಅತಿ ಸಲುಗೆಯಿಂದ ಅನಾಧಾರಕ್ಕೆ ಎಡೆಮಾಡಿಕೊಡುವ ಆಪ್ತತೆಯಲ್ಲ. ವೈದಿಕ ಸಂಸ್ಕೃತಿಯ ಪ್ರಕಾರ ಪತ್ನಿಯು ತನ್ನ ಪತಿಯನ್ನು ಹೆಸರು ಹಿಡಿದು ಕರೆಯುವಂತಿಲ್ಲ. ಆಧುನಿಕ ಸಂದರ್ಭದಲ್ಲಿ ಪತ್ನಿಯು ಪತಿಯ ಹೆಸರು ಹಿಡಿದೇ ಕೂಗುತ್ತಾಳೆ. ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಹಾಗೆ ಅವಳು ಕೂಗುವುದಿಲ್ಲ. ಎಂದರೆ ಕೀಳರಿಮೆ ಮತ್ತು ಮೇಲರಿಮೆಗಳು ಇಲ್ಲಿ ಒಪ್ಪಿತವಾಗಿವೆ. ಅಂದರೆ ಇಲ್ಲಿ ವಿಶ್ರಂಭೇಣ ಅನ್ನುವಂಥ ಪದಕ್ಕೆ ಅರ್ಥ ಏನು ಅಂತಂದರೆ ಆಪ್ತತೆ, ತುಂಬ ಕ್ಲೋಸ್ನೆಸ್ ಅಂತ. ಕ್ಲೋಸ್ನೆಸ್ ಅಂತಂದಿದ ತಕ್ಷಣ ಸಲಿಗೆ ಜಾಸ್ತಿ ಮಾಡ್ಕೊಂಡು ನನಗಿಷ್ಟ ಬಂದಂಗೆ ಅವ್ರ ಜೊತೆ ಇರ್ತೀನಿ ಅಂತಲ್ಲ, ಅದಕ್ಕೆ ಒಂದು ರೀತಿ ನೀತಿ ಅನ್ನೋದು ಇರುತ್ತೆ. ಈಗ ವೈದಿಕ ಸಂಸ್ಕೃತಿಯ ಪ್ರಕಾರ ಗಂಡನ ಹೆಸರನ್ನು ಹೆಂಡತಿ ಕರೆಯೋ ಹಾಗಿಲ್ಲ. ನಾವು ನೋಡಿದಾಗೇ ನಮ್ಮ ಅಜ್ಜಿ, ನಮ್ಮ ತಾತ, ಅವ್ರ ತಾತ ಅಜ್ಜಿ ಇರ್ತಾ ಇದ್ರಲ್ಲ, ಆ ಕಾಲದಲ್ಲಿ ತನ್ನ ಗಂಡನ ಹೆಸರು ಹೇಳು ಅಂತಂದರೆ ಅವ್ರು ಹೇಳ್ತಾ ಇರಲಿಲ್ಲ. ಅದಕ್ಕೊಂದು ಒಗ್ಗಟ್ಟು ಹೇಳಿ ಒಂಥರ ಬೇರೆ ರೀತಿಯಲ್ಲಿ ಇಂಡೈರೆಕ್ಟಾಗಿ ಅವ್ರ ಹೆಸರುಗಳನ್ನು ಹೇಳ್ತಿದ್ರು. ಅದು ಹೇಳ್ತಾ ಇರಲಿಲ್ಲ ಅವರು.
ಅಂದರೆ ಗಂಡನ ಹೆಸರನ್ನು ಹೆಂಡತಿ ಹೇಳಬಾರದು ಅಂತಂದ್ಬಿಟ್ಟು ಒಂದು ಪದ್ಧತಿ ಇತ್ತು. ಹಿಂದೂ ಸಂಸ್ಕೃತಿಯಲ್ಲಿ ಆ ರೀತಿ ಇತ್ತು ಅಂತ ಯಾಕೆ ಹೇಳೋದು ಅಂತಂದರೆ, ಈಗ ಆ ರೀತಿ ಇಲ್ಲ. ಗಂಡನ ಹೆಸರಿಡದೆ ಕರೆದು ಇವಾಗ ಮಾತಾಡಿಸುವಂಥದ್ದು ಅದಕ್ಕೋಸ್ಕರ. ಆದರೆ ಕೆಲವರು ಇನ್ನೂ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅರ್ಥ, ಆಗಿನ ಕಾಲದಿಂದ ಹೆಂಡತಿ ಮತ್ತು ಗಂಡನ ಮದುವೆ ಕೀಳರಿಮೆ ಮೇಲರಿಮೆಗಳು ಇತ್ತು, ಒಪ್ಕೊಂಡಿದ್ರು ಆಗ ಅಂತಂದ್ಬಿಟ್ಟು ಇದಕ್ಕೆ ಅರ್ಥ. ದಮೇನ ಚ ಎಂದರೆ ಪತ್ನಿಯು ತಪ್ಪು ತಿಳುವಳಿಕೆ ಉಂಟಾದಾಗಲೂ ತನ್ನನ್ನು ನಿಯಂತ್ರಿಸಿಕೊಳ್ಳುವ ಅಭ್ಯಾಸ ಮಾಡಬೇಕು. ಸೌಹೃದೇನ ವಾಚ ಮಧುರಯ ಎಂದರೆ ಯಾವಾಗಲೂ ಪತಿಗೆ ಒಳ್ಳೆಯದನ್ನು ಬಯಸುತ್ತಾ ಆತನೊಂದಿಗೆ ಮಧುರ ವಚನಗಳನ್ನು ಆಡಬೇಕು ಎಂದರ್ಥ. ಪುರುಷನು ಹೊರಜಗತ್ತಿನಲ್ಲಿ ಭೌತಿಕವಾದ ಅನೇಕ ಬಗೆಯ ಸಂಪರ್ಕಗಳಿಂದ ಉದ್ವಿಗ್ನಗೊಂಡಿರುತ್ತಾನೆ. ಆದುದರಿಂದ ಪತ್ನಿಯು ಮನೆಯಲ್ಲಿ ಆತನನ್ನು ಮಧುರ ವಚನಗಳಿಂದ ಸಂತೈಸಬೇಕು. ಇದನ್ನೆಲ್ಲ ಕೇಳಿದಾಗ ಈಗಿನ ಹೆಣ್ಣು ಮಕ್ಕಳಿಗೆ ಇದು ಒಪ್ಪಿಗೆ ಆಗೋದಿಲ್ಲ. ಆದರೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂಥ ವಿಚಾರಗಳನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ದಮೇನ ಚ ಅಂತಂದರೆ ಏನು? ಪತ್ನಿಯ ತಪ್ಪು ತಿಳುವಳಿಕೆ. ಅಂದರೆ ಈಗ ನಾನು ಏನೋ ಒಂದು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ್ಲೂ ಅಥವಾ ಗಂಡ ಏನಾದರೂ ತಪ್ಪು ಮಾಡಿದಾಗಲೂ ಅದನ್ನು ಸಹಿಸ್ಕೊಳ್ಬೇಕು. ಅಥವಾ ನನಗೇನಾದರೂ ಅವರು ಹಿಂಗಾಗೋಯ್ತು ಅಂತ ಅಂದ್ಕೊಂಡಿದ್ದಾರೆ ಅಂತ ಗೊತ್ತಾದಾಗಲೂ ಕೂಡ ನಮ್ಮನ್ನು ನಾವು ನಿಯಂತ್ರಣ ಮಾಡಿಕೊಳ್ಳುವಂಥ ಅಭ್ಯಾಸ ಮಾಡಬೇಕು. ನೋಡಿ, ಇದನ್ನೆಲ್ಲ ನೋಡಿದಾಗ ನಮಗೇನನ್ಸುತ್ತೆ ಅಂದರೆ, ಹೆಣ್ಣಿಗೆ ಇಷ್ಟೆಲ್ಲ ಟಾರ್ಚರಾ ಅಥವಾ ಹಂಗೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಇದೆಲ್ಲ ಇರೋದ್ರಿಂದ ನನ್ನನ್ನು ನಾನು ಎಷ್ಟರ ಮಟ್ಟಿಗೆ ನಾನು ನನ್ನ ಇಂದ್ರಿಯಗಳನ್ನು, ನನ್ನ ಕೋಪವನ್ನು, ನನ್ನ ಉತ್ಸಾಹ ಆಗಿರ್ಬೋದು, ನನ್ನ ಇಂದ್ರಿಯಗಳ ಒಂದು ಬಯಕೆಗಳಾಗಿರ್ಬೋದು, ಅದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ನಾವು ಕಲಿಬೋದು ಅಲ್ವಾ? ನಮ್ಮ ಒಂದು ತಾಳ್ಮೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ಕೋಬೋದು. ನಮ್ಮನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಬೋದು. ಅದರಿಂದನೇ ಹೆಂಗಸರಿಗೆ ಬೇಗ ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಯಾಕೆ? ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳುವಂಥ ಭಾವ ಅವರಿಗೆ ಬೇಗ ಬರುತ್ತೆ. ತಾಳ್ಮೆ ಅನ್ನೋದು ಬರುತ್ತೆ. ತನ್ನ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಬರುತ್ತೆ. ಇದೆಲ್ಲ ಬರೋದ್ರಿಂದ ಬೇಗ ಅವರು ಆಧ್ಯಾತ್ಮಿಕದ ಕಡೆ ಹೋಗ್ಬೋದು. ಈ ರೀತಿ ನೋಡಿದಾಗ ನಿಜವಾಗ್ಲೂ ಇದೆಲ್ಲ ನಮಗೆ ಒಳ್ಳೆಯದೇ ಅಂತ ಅನಿಸುತ್ತೆ, ಆಯಿತಾ? ಇಲ್ಲಿ ಯಾವಾಗಲೂ ಪತಿಗೆ ಒಳ್ಳೆಯದನ್ನು ಬಯಸ್ತಾ ಅವನ ಜೊತೆ ಒಳ್ಳೆ ರೀತಿಯಲ್ಲೇ ಮಾತಾಡ್ತಾ ಇರಬೇಕು. ಯಾಕಂದರೆ ಅವನು ಹೊರಗಡೆ ಹೋಗಿ ದುಡ್ಕೊಂಡು ಬರುವಂಥವನು. ಹೊರ ಜಗತ್ತಿನಲ್ಲಿ ಬೇಕಾದಷ್ಟು ಜನರ, ಬೇಕಾದಷ್ಟು ಘಟನೆಗಳ ಸಂಪರ್ಕ ಅವನಿಗಿರುತ್ತೆ. ಅದರಿಂದ ಅವನಿಗೆ ಉದ್ವಿಗ್ನನಾಗಿರ್ತಾನೆ. ಅಂದರೆ ಅವನಿಗೆ ಟೆನ್ಷನ್ನು, ಅದು ಇದು ಏನೇನೋ ಆಗಿರುತ್ತೆ. ಸೊ ಮನೆಗೆ ಬಂದಾಗ ಆ ಪತ್ನಿ ಅವಳನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಅವನಿಗೆ ಮಧುರವಾದ ವಚನಗಳನ್ನು ಆಡಿದಾಗ ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆ ರೀತಿ ಅವನನ್ನು ಸಮಾಧಾನ ಪಡಿಸ್ಬೇಕು ಅಂತ. ಇದೆಲ್ಲ ಹಿಂದೆ ನಡ್ಕೊಳ್ತಾ ಇದ್ದಂಥ ರೀತಿ ನೀತಿಗಳು. ಆದರೆ ಇವಾಗಿನ ಕಾಲಕ್ಕೆ ಈ ರೀತಿ ನಡ್ಕೊಂಡ್ರೆ ಒಳ್ಳೆಯದು. ಆದರೆ ಈಗ ನಡ್ಕೊಳ್ಳೋದು ಬಿಡೋದು ಅವ್ರವ್ರಿಗೆ ಸೇರಿರುವಂಥದ್ದು. ಯಾಕೆ ಅಂತಂದರೆ, ಒಂದು ಮನೆ ಚೆನ್ನಾಗಿರಬೇಕು, ಒಂದು ಸಂಸಾರ ಚೆನ್ನಾಗಿರಬೇಕು, ನಾವು ಆಧ್ಯಾತ್ಮಿಕವಾಗೂ ಮುಂದುವರಿಬೇಕು ಅಂತಂದರೆ ಈ ತಾಳ್ಮೆ, ಸಹನೆ ಮತ್ತು ಕೋಪ ಇದೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು, ನಮ್ಮ ಇಂದ್ರಿಯಗಳನ್ನು ಹೇಗೆ ನಿಗ್ರಹಣೆ ಮಾಡಬೇಕು, ಅದೆಲ್ಲ ತಿಳ್ಕೊಂಡಿದ್ರೆ ಒಂದು ಮನೆಯಲ್ಲಿ ಮನೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ ಇವಾಗ. ಆದರೆ ಹಿಂದಿನ ಕಾಲದಲ್ಲೆಲ್ಲ ಅವರು ಇದೇ ರೀತಿ ನಡ್ಕೊಂಡು ಬರ್ತಾ ಇದ್ರು ಅಂತಂದರೆ ನಮಗೆ ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಅಸಾಧ್ಯ ಆಗಿಬಿಡುತ್ತೆ. ಅಷ್ಟೊಂದು ಈಗಲೂ ಇದ್ದಾರೆ, ಸ್ವಲ್ಪ ಜನಗಳು ಮಾತ್ರ ಇದನ್ನು ಫಾಲೋ ಮಾಡ್ತಾರೆ. ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಈಗ ಗುರುಗಳು ಏನು ಹೇಳಿದಾರೋ ಹೆಸರಿಡಿದು ಕರೆಯೋದು, ಮತ್ತು ನೀನು ಹೇಳ್ದಾಗ ನಾನೇನು ಕೇಳಬೇಕು ಅಂತಂದ್ಬಿಟ್ಟು ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ ಅನ್ನೋದು. ಯಾರಲ್ಲಿ ಸ್ವಲ್ಪನಾದರೂ ಭಕ್ತಿ ಅಥವಾ ಆಧ್ಯಾತ್ಮಿಕದ ಕಡೆ ಒಲವಿರುತ್ತೋ ಅವರು ಕೆಲವು ಮಟ್ಟಿಗಾದರೂ ಇದನ್ನು ಫಾಲೋ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.